ನೋಡ್ರಿ ಊಟ ಮಾಡಿ ಬೆಳಗ್ಗೆ ಮಲ್ಕೊಂಡಿದ್ದಾರೆ ನೋಡ್ರಿ. ಊಟ ಮಾಡಿ ತಟ್ಟೆ ಕೂಡ ಎತ್ತಿಲ್ಲ ನೋಡ್ರಿ. ಇವರು ಇಷ್ಟು ಸೋಂಬೇರಿತನ ಇದ್ದಾರೆ ನೋಡ್ರಿ. ಅಲ್ಲಿ ಟಿ ವಿ ನೋಡ್ಕೊತಾ ಕೂತಿದ್ದಾರೆ ನೋಡ್ರಿ. ಹಾಂ, ಏನು ಹೇಳ್ಬೇಕು ಹೇಳ್ರಿ ಇಂಥವ್ರಿಗೆ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್. ನೋಡಿರಿ ಬೆಳಗಿನ ರೊಟ್ಟಿ ಮಾಡಿದ್ದೀನಿ, ಪಲ್ಯ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಆನಂತರ ರೈಸ್ ಮಾಡಿದ್ದೀನಿ, ಟಿಫನ್ ತೊಗೊತಾ ಇದ್ದೀನಿ ನೋಡಿ. ಇಷ್ಟನ್ನ 2 ರೊಟ್ಟಿ ಸ್ವಲ್ಪ ಪಲ್ಯ ತೊಗೊಂಡ್ಬಿಡ್ತೀನಿ. ನಿನ್ನೆ ಅಂತೂ ಬೆಳಗ್ಗೆವರೆಗೂ ನಿದ್ದೆನೇ ಬರಲಿಲ್ಲ. ಏನು ಸಾವು ಮೇಲೆ ಸಾವು ಕೇಳ್ತಾ ಇದ್ದೀನಿ. ರಾತ್ರಿ 12:30ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಹೋಟೆಲ್ದಲ್ಲಿ. ಅಂದರೆ ಅವರು ಫ್ರೆಂಡ್, ಪಕ್ಕದ ಮನೆ ಫ್ರೆಂಡ್ ಮಗ ತೀರ್ಕೊಂಡಿದ್ದಂತೆ. ಅವರು ಕೂಡ ರಾತ್ರಿ ಹೋದರು. ಒಂಥರ 4-5 ಸಾವು ಕೇಳ್ದಂಗೆ ಆಯಿತು ನೋಡ್ರಿ. ಬೇಜಾರಾಯಿತು. ಒಂದೇ ದಿನದಲ್ಲಿ ಇಷ್ಟೊಂದು ಸಾವು ಕೇಳ್ತೀರಿ ಅಂತ. ನನಗಂತೂ ಬೆಳಗತ್ತ ನಿದ್ದೆನೂ ಬಂದಿಲ್ಲ. ಫುಲ್ಲು ತಲೆನೋವಿಂದ ನಿದ್ದೆನೂ ಮಾಡಿಲ್ಲ. ಕಣ್ಣು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ. ಇದು ಕಣ್ಣೆಲ್ಲ ಊದ್ಕೊಂಡಿದೆ ನೋಡ್ರಿ. ನನಗೆ ಬೇಗನೆ ಒಂಥರ ಖುಷಿ ಆದ್ರೂ ನಿದ್ದೆ ಬರಲ್ಲ, ದುಃಖ ಆದ್ರೂ ನಿದ್ದೆ ಬರಲ್ಲ. ಅದು ಏನಂತ ಗೊತ್ತಿಲ್ಲ. ದುಃಖ ಒಂದು ಕಡೆಗೆ ಅನುಭವಿಸ್ಬೇಕಾ, ಖುಷಿ ಒಂದು ಕಡೆಗೆ ಅನುಭವಿಸ್ಬೇಕಾ ಅನ್ನಂಗೆ ಆಗ್ಬಿಡ್ತು. ನಾನು ನಿಜವೂ ಹೇಳ್ತಿದ್ದೀನಿ. ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ. ಹೋದವ್ರು ಹೋಗಲೇಬೇಕು, ಮಾಡೋರು ಮಾಡ್ಕೊಂಡು ತಿನ್ನಲೇಬೇಕಾಗುತ್ತೆ. ಜೀವನ ಇದೆ. ಬನ್ನಿ, ಕೆಲ್ಸಕ್ಕೆ ಹೋಗ್ತೀನಿ. ಮತ್ತು ನಿಮಗೆ ಸಾಯಂಕಾಲ ಸಿಗ್ತೀನಿ. ವಿಡಿಯೋ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ನನ್ನ ಕೈಯಿಂದ. ಏನಾದರೂ ಮಾಡ್ಬೇಕಂತೀನಿ, ಅದೆಲ್ಲ ಏನೋ ಮಾಡೋಕೆ ಹೋಗ್ತೀನಿ, ಏನೇನೋ ಆಗುತ್ತೆ. ಮಾಡ್ತೀನಿ ಅಂತ ಮಾಡೋಕ್ಕೆ ರೆಡಿಯಾಗಿರ್ತೀನಿ, ಮತ್ತು ಮೂಡ್ ಆಫ್ ಆಗಿಬಿಡುತ್ತೆ. ಹಂಗೆ ಇಟ್ಬಿಡ್ತೀನಿ ಫೋನು. ಯಜಮಾನ್ರು ಊರಿಗೆ ಹೋಗಿದ್ದಾರೆ ನೋಡಿರಿ. ನಾನು ಹೋಗಲಿಲ್ಲ, ಯಾಕಂದರೆ ಹೋಗಿಲ್ಲ ನಾನು. ಸೊ ನೋಡಿರಿ, ಒಂದು ಜರ್ಕಿನ್ಗೋಸ್ಕರ ಮನೆಯನ್ನೇ ಜರ್ಕಿನ್ಗೋಸ್ಕರ ಮನೆಯೇ ಅರಿವಿಟ್ಟಿದ್ದಾರೆ ನೋಡ್ರಿ. ಅಪ್ಪ, ನಾನು ಡೈಲಿ ಎತ್ತಿಟ್ಟಂಗೆ ಅವ್ರು ಒಂದೊಂದು ಬಿಸಾಕ್ದಂಗೆ, ಬಿಸಾಕ್ದಂಗೆ. ನಿಮ್ಮ ಮನೆಗೂ ಹಿಂಗೆ ಮಾಡ್ತಾರೆ? ಕಮೆಂಟ್ ಹಾಕ್ರಿ. ನನಗೆ ಸಾಕಾಗ್ಬಿಡ್ತೈತೆ ನೋಡ್ರಿ. ಇಷ್ಟು ಒಂದೇ ನೀಟಾಗಿ ಎತ್ತಿಟ್ಟಿರ್ತೀನಿ, ಅದು ಒಂದು ಕಡೆಗೆ ಒಂದೊಂದು ಜಾಗದಲ್ಲಿ ಇಟ್ಟಿರ್ತಾರೆ. ಅದನ್ನು ಮತ್ತೆ ಇಡೋದಕ್ಕೆ ಮತ್ತೆ ತೆಗಿಯೋದಕ್ಕೆ ಬೇಜಾರಾಗ್ಬಿಡುತ್ತೆ ನೋಡ್ರಿ. ಅವ್ರು ಹೋಗಿದ್ದಾರೆ, ಅವ್ರಿಗೆ ಬೇಜಾರಾಗ್ತೈತೆ. ನನಗಂತೂ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ನೋಡ್ರಿ. ಚೆನ್ನಾಗೈತೆ ಈ ಪ್ರೋಗ್ರಾಮ್. ನಂಗೆ ತುಂಬ ಇಷ್ಟ. ಪ್ರೋಗ್ರಾಮ್ ತುಂಬ ಅಂದರೆ ತುಂಬ ಇಷ್ಟ. ನೋಡ್ತಾ ಇದ್ದೀನಿ ನೋಡ್ರಿ. ಏನೂ ಮಾಡೋಕ್ಕಾಗಲ್ಲ. ನನಗಂತೂ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ. ಎಲ್ಲ ಆದಮೇಲೆ ಒಂದು ದಿವಸ ಹೋಗಿ ನಮ್ಮ ಅತ್ತೆಗೆ ಹೋಗಿ ಮಾತಾಡ್ತಾ ಬರೋಣ ಅಂತ ಅಂದ್ಕೊಂಡಿದ್ದೀರಿ. ಎಲ್ಲ ನಮ್ಮ ಅವ್ರ ಕಾರ್ಯ ಎಲ್ಲ ಮುಗೀಲಿ, ನಾನು ಕೂಡ ಇಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮುಂದೆ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಚಿಕ್ಕದಾಗಿದೆ ವಿಡಿಯೋ ಇವತ್ತು. ನಾವು ವಿಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಹಾಗೆ ಬಂದ ತಕ್ಷಣ ಬಟ್ಟೆ ಹೋಗೋದೆ, ಇವ್ರು ಬಂದರು, ಅವಳು ಅಡುಗೆ ಮಾಡಿದೆ, ಊಟ ಮಾಡಿದ್ರು, ಹೀಗೆ ಆಯಿತು ನೋಡಿರಿ ಎಲ್ಲನೂ. ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಇನ್ಮೇಲೆ ಕಂಟಿನ್ಯೂ ಚೆನ್ನಾಗಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆಲ್ಮೋಸ್ಟ್ ನಮ್ಮ ಮನೇಲಿದ್ದರೆ ವಿಡಿಯೋ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಕೆಲ್ಸಕ್ಕೆ ಹೋದರೆ ಇದೆ ಮಾಮೂಲಿ. ಬಾಯ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ನೀವು ಸಪೋರ್ಟ್ ಮಾಡಿದರೆ ನಿಮ್ಮ ಮನೆ ಮಗಳು ಮುಂದೆ ಬರ್ತಾಳೆ. ನಿಮ್ಮ ಮಗಳಂತನ ತಿಳ್ಕೊಳ್ಳಿ, ತಂಗಿ ಅಂತನ ತಿಳ್ಕೊಳ್ಳಿ, ಇಲ್ಲ ನಿಮ್ಮ ಅಕ್ಕ ಅಂತನ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಒಟ್ಟಾಗಿ ನೀವು ನನ್ನ ತಂದೆ ತಾಯಿ ಇಲ್ಲ, ನೀವೇ ತಂದೆ ತಾಯಿಯಾಗಿ ನನಗೆ ಮುಂದೆ ತರ್ತೀರಾ ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ಮುಂದೆ ನಾನು ಚೆನ್ನಾಗಿ ಬೆಳಿಬೇಕನ್ನೋ ಆಸೆ ಐತೆ. ಪ್ಲೀಸ್ ಸಪೋರ್ಟ್ ಮಾಡಿ.